ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನ ಶೂರಮಾಧವಾನ್. ಪ್ರಸನ್ನ ಶೂರಮಾಧವ ಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರ ಮಾಧವಾನ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಃ ಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಆವರ್ತನೋ ನಿವೃತ್ತಾತ್ಮ ಸಂವೃತಃ ಸಂಪ್ರಮರ್ದನಃ ಅಹಃ ಸಂವರ್ತಕೋ ವಹ್ನಿರನಿಲೋ ಧರಣೀಧರಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠವನ್ನು ಪ್ರಾರಂಭ ಮಾಡ್ತಾ ನಿವೃತ್ತಾತ್ಮ ಎಂಬುವಂತಹ ಹೆಸರು ಕುರಿತು ನಾಮದ ವಿವರಣೆಯನ್ನು ನಾವು ಹೇಳ್ಕೊಳ್ತಾ ಇದ್ದೇವೆ. ನಿನ್ನೆಯ ದಿನ ನಾವು ನಿವೃತ್ತಾತ್ಮ ಅಂತಂದರೆ ಭಗವಂತನು ಲಕ್ಷ್ಮೀದೇವಿಗೆ ಅಂತರ್ಯಾಮಿಯಾಗಿದ್ದಾನೆ. ಅಂತಹ ಭಗವಂತನಿಗೆ ಇನ್ನೊಬ್ಬ ಅಂತರ್ಯಾಮಿ ಇಲ್ಲದೇ ಇರುವವನು ಅಂತ ನಾವು ಹೇಳ್ಕೊಂಡಿದ್ದೇವೆ. ಅಂತರ್ಯಾಮಿ ಶ್ರಿಯಶ್ಚಾಪಿ ವಿಷ್ಣುರೇವ ನ ಸಂಶಯಃ ನಾಂತರ್ಯಾಮಿ ಕಶ್ಚಿದಸ್ತಿ ವಿಷ್ಣೋ ಕ್ವಾಪಿ ಕುತಶ್ಚನ ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ಆ ನಿವೃತ್ತಾತ್ಮ ಶಬ್ದವನ್ನೇ ಇವತ್ತು ಮುಂದುವರಿಸುತ್ತಾ ಭಗವಂತನು ನಿರ್ಗುಣ, ನಿರಾಕಾರ, ನಿರಂಜನ ಅಂತೆಲ್ಲ ನಾವು ಕೇಳ್ತೇವೆ. ಆದರೆ ನಮ್ಮ ಮಧ್ವ ಸಿದ್ಧಾಂತ ಏನು ಹೇಳುತ್ತೆ? ಭಗವಂತನು ಅನಂತ ಕಲ್ಯಾಣ ಗುಣಪರಿಪೂರ್ಣನು ಅಂತ ಹೇಳುತ್ತೆ. ಆದರೆ ಅವನಿಗೆ ಆಕಾರ ಇಲ್ಲ, ನಿರಾಕಾರ, ನಿರಂಜನ ಅಂತ ಹೇಳಿದರೆ ಏನು ಅರ್ಥ ಅಂತ ಹೇಳಿದರೆ, ನಿವೃತ್ತ ಆತ್ಮ ಪ್ರಾಕೃತಃ ದೇಹಃ ಸಂದೇಹಃ ಬುದ್ಧಿವಾನ್ ಯಸ್ಮಾತ್ ಸಹ ನಿವೃತ್ತಾತ್ಮ. ಅಂದರೆ ಭಗವಂತನಿಗೆ ಇವು ಇಲ್ಲ ಅಂತ ಹೇಳಿದರೆ ಯಾವುದು? ಯಾಕೆಂದರೆ ಭಗವಂತ ಅಪ್ರಾಕೃತನಾಗಿದ್ದಾನೆ, ಅವನು ಅಪ್ರಾಕೃತ, ನಾವೆಲ್ಲರೂ ಪ್ರಾಕೃತರು. ಪ್ರಾಕೃತ ಅಪ್ರಾಕೃತ ಅಂತ ಹೇಳಿದರೆ ಪ್ರಕೃತಿ ಸಂಬಂಧ ಉಳ್ಳವರು ಪ್ರಾಕೃತರು, ಪ್ರಕೃತಿ ಸಂಬಂಧ ಇಲ್ಲದೇ ಇರುವವರು ಅಪ್ರಾಕೃತರು. ಭಗವಂತನಿಗೆ ದೇಹ ಬುದ್ಧಿ ಇಲ್ಲ, ಮನಸ್ಸು ಇಲ್ಲ ಅಂತ ಹೇಳಿದರೆ ಪ್ರಾಕೃತವಾದಂತಹ ದೇಹ ಬುದ್ಧಿ ಮನಸ್ಸು ಇವುಗಳು ಇಲ್ಲ ಅಂತ ಅಷ್ಟೇ ಅರ್ಥವು ಹೊರತು ಅವನಿಗೆ ನಮ್ಮಂತೆ ದೇಹ ಇವೆಲ್ಲವೂ ಇವೆ ಅಂತ ಹೇಳ್ತಾ ಅದೇ ಹೇಳ್ತಾರೆ. ಮತ್ತು ಭಗವಂತನಿಗೆ ನಮ್ಮಂತೆ ದೇಹ, ಎದೆ, ಬುದ್ಧಿ, ಮನಸ್ಸು ಮೊದಲಾದವುಗಳು ಎಲ್ಲವೂ ಇದೆ ಅಂದರೆ ಇವೆ. ಆದರೆ ಅವೆಲ್ಲವೂ ಕೂಡ ಸ್ವರೂಪಾತ್ಮಕವಾದದ್ದು, ಅಪ್ರಾಕೃತವಾದದ್ದು, ಪ್ರಾಕೃತವಾದದ್ದಲ್ಲ. ಈ ಪ್ರಾಕೃತ ಅಪ್ರಾಕೃತದ ಒಂದು ಏನು ಅಂತ ಹೇಳಿದರೆ, ಪ್ರಕೃತಿ ಸಂಬಂಧ ಉಳ್ಳವರಿಗೆ ಈ ದುಃಖಾದಿಗಳು, ಕಷ್ಟಗಳು
ಕಾರ್ಪಣ್ಯಗಳೆಲ್ಲ ಇರುತ್ತೆ. ಪ್ರಕೃತಿ ಅಂತ ಹೇಳಿದರೆ ತ್ರಿಗುಣಾತ್ಮಕವಾದದ್ದು, ಸತ್ವ ರಜಸ್ತಮೋ ಗುಣಾತ್ಮಕವಾದದ್ದು. ಈ ಜಗತ್ತು ಮತ್ತು ಜಗತ್ತು ಅಂತ ಹೇಳಿದರೆ ಕೇವಲ ಬೆಟ್ಟಗಳು, ನದಿಗಳು ಇವು ಅಂತಲ್ಲ. ಲೋಕ ಅಂದರೆ ಏನು? ಜನರು ಅಂತ ಅರ್ಥ. ಅಂದರೆ ಈ ಚೇತನಾತ್ಮಕವಾದ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಹೇಗೆ ಮಾಡಿದ್ದಾನೆ? ಪ್ರಕೃತಿಯನ್ನು ಉಪಾದಾನ ಕಾರಣವಾಗಿ ಮಾಡಿಕೊಂಡು ತಾನು ನಿಮಿತ್ತ ಕಾರಣನಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನಾದ ಕಾರಣ ಈ ಜಗತ್ತೆಲ್ಲವೂ ಪ್ರಾಕೃತ. ಆದರೆ ಭಗವಂತ ಈ ಪ್ರಕೃತಿ ಸಂಬಂಧ ಇಲ್ಲದೇ ಇರುವಂತಹ ದೇಹವುಳ್ಳವನು ಆದ ಕಾರಣ ಅವನು ಅಪ್ರಾಕೃತನು. ಅವನಿಗೂ ನಮ್ಮಂತೆ ದೇಹ ಬುದ್ಧಿ ಇವೆಲ್ಲವೂ ಇದೆ, ಆದರೆ ಅದು ಪ್ರಾಕೃತವಲ್ಲ, ಸ್ವರೂಪಾತ್ಮಕವಾದದ್ದು. ಈ ಒಂದು ಅಭಿಪ್ರಾಯದಿಂದ, ಈ ಕಾರಣದಿಂದ ನಮಗೆ ಶಾಸ್ತ್ರದಲ್ಲಿ ಕೆಲವು ಕಡೆ ಭಗವಂತನಿಗೆ ಶರೀರವಿಲ್ಲ, ಇಂದ್ರಿಯಗಳು ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ ಎಂಬುವಂತಹ ಒಂದು ವಾಕ್ಯಗಳು, ವ್ಯವಹಾರಗಳು ಹೊರಟಿದೆ. ಅದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಡ್ತಾ ಇದ್ದಾರೆ ನಮಗೆ. ಇಲ್ಲಿ ನೋಡಿ, ಸ ಪರ್ಯಗಾ ಕಾಯಮೌರಳಮಸ್ನಾವಿರಂ ಸ್ಥೂಲದೇಹಸ್ಯ ರಾಹಿತ್ಯಾದಸ್ನಾವಿರಮುದಾಹೃತಂ ಸರ್ವೇಂದ್ರಿಯ ವಿವರ್ಜಿತಂ ಅಚಕ್ಷುಃ ಶ್ರೋತ್ರಂ ತದಪಾಣಿಪಾದಂ ಅದೇಹೋ ದೇಹವಾಂಶ್ಚೈಃ ಕಃ ಪ್ರೋಚ್ಯತೆ ಪರಮೇಶ್ವರಃ ಅಪ್ರಾಕೃತ ಶರೀರತ್ವಾದ್ ಅದೇಹಃ ಇತಿ ಕಥ್ಯತೆ ಶಿರಶ್ಚರಣ ಬಾಹ್ವಾದಿ ವಿಗ್ರಹೋ ಅಯಂ ಸ್ವಯಂ ಹರಿಃ ಸ್ವಸ್ಮಾನ್ನಾನ್ಯೋ ವಿಗ್ರಹೋ ಅಸ್ಯ ತತಶ್ಚ ಅದೇಹ ಇತಿ ಉಚ್ಯತೆ ಅಂತೇಳಿ ಅನೇಕ ಪ್ರಮಾಣಗಳು, ಕೌಮ ಪುರಾಣ, ಪರಮಶ್ರುತಿ ಮೊದಲಾದ ಈ ಎಲ್ಲ ಪ್ರಮಾಣಗಳು ನಮಗೆ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ, ಭಗವಂತನು ಅವನಿಗೂ ನಮ್ಮಂತೆ ಆಕಾರ ಉಂಟು. ಅದಕ್ಕೆ ಅವನು ಸುಂದರಾಕಾರ, ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ಅಂತ ಹೇಳಿ ಭಗವಂತನ ವರ್ಣಿಸುವಾಗ ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನು, ಸುಂದರವಾದ ದೇಹವುಳ್ಳವನು, ರಾಜೀವಲೋಚನ, ಶ್ಯಾಮಂ ಸ್ಮಿತಾಸ್ಯಂ ಪೃಥುದೀರ್ಘಹಸ್ತಂ ಸರೋಜನೇತ್ರಂ ಗಜರಾಜಯಾತ್ರಂ ಅಂತ ಹೇಳಿ ಈ ರೀತಿಯಾಗಿ ಭಗವಂತನನ್ನು ನಾವು ಅನೇಕ ರೀತಿಯಾಗಿ ಅವನು ಸುಂದರ ದಿವ್ಯ ಮಂಗಳ ಮೂರ್ತಿಯನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಆದ ಕಾರಣ ಅವನಿಗೆ ಇದೆ. ಆದರೆ ಅವೆಲ್ಲವೂ ಕೂಡ ಪ್ರಾಕೃತವು ಅಲ್ಲದೇ ಇರುವ ಕಾರಣ, ಅಪ್ರಾಕೃತವಾದದ್ದು ಕಾರಣ ನಾವು ಕೆಲವು ಕಡೆ ಶಾಸ್ತ್ರದಲ್ಲಿ ಅವನಿಗೆ ನಿರಾಕಾರ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಕೃತ ಅಪ್ರಾಕೃತದ ಒಂದು ಭೇದವನ್ನು ತಿಳಿದು ಭಗವಂತ ಅಪ್ರಾಕೃತನು, ನಾವು ಪ್ರಾಕೃತರು ಅಂತ ತಿಳ್ಕೊಂಡು ನೋಡಿದಾಗ ಭಗವಂತನಿಗೆ ದೇಹ ಇಲ್ಲ, ಬುದ್ಧಿ ಇಲ್ಲ ಎಂಬ ಆ ವಾಕ್ಯಗಳಿಗೆ ಸರಿಯಾದ ಅರ್ಥವೂ ಆಗುತ್ತೆ. ಇಲ್ಲ, ನಾವು ನಮ್ಮ ಭಗವಂತನಿಗೆ ಏನು ಇಲ್ಲ ಅಂತ ಅಂದ್ಕೊಂಡ್ರೆ ಅದು ಏನಾಗುತ್ತೆ, ಅನ್ಯಥಾ ಉಪಾಸನೆ ಆಗತ್ತೆ. ಅನ್ಯಥಾ ಉಪಾಸನೆ ಎಂದಿಗೂ ಮಾಡಬಾರದು. ಇದ್ದಿದ್ದು ಇದ್ದಂತೆ ಮಾಡುವುದೇ ಕ್ರಮ. ಇಲ್ಲದೇ ಇದ್ದದ್ದು ಇದ್ದಂತೆ, ಇದ್ದಿದ್ದು ಇಲ್ಲದೇ ಇದ್ದಂತೆ ಮಾಡಿದರೆ ಏನಾಗುತ್ತೆ, ಅನ್ಯಥಾ ಉಪಾಸನೆ ಆಗತ್ತೆ. ಅನ್ಯಥಾ ಉಪಾಸನೆಯಿಂದ ಅನರ್ಥವಾಗತ್ತೆ. ಉದಾಹರಣೆಗೆ ನಮಗೆ ಒಂದು ಕರೆಂಟ್ ವೈರ್ ಹೋಗ್ತಾ ಇದೆ. ಆ ಕರೆಂಟ್ ವೈರು ಅಂತ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಾವು ದೂರ ಇರ್ತೇವೆ, ಅದನ್ನು ಮುಟ್ಕೊಳ್ಳೋದಿಲ್ಲ, ಅದರಿಂದ ನಮಗೆ ಅಪಾಯವಾಗುವುದಿಲ್ಲ. ಅದು ಯಥಾರ್ಥ ಜ್ಞಾನ. ಅದು ಕರೆಂಟ್ ವೈರು, ಮುಟ್ಟಿದರೆ ಶಾಕ್ ಹೊಡೆಯುತ್ತೆ ಅಂತೇಳಿ. ಕರೆಂಟ್ ವೈರು ಇದ್ದಂತೆ ನಾವು ಬೇರೆ ಇನ್ಯಾವುದೋ ವೈರ್ ಇದ್ದರೆ ಅದೇನಾಗುತ್ತೆ, ಅಲ್ಲಿ ನಾವು ಕರೆಂಟ್ ವೈರು ಅಲ್ಲ ಅಂಥೇಳಿ ಬೇರೆ ವೈರು ಅಂತ ತಿಳಿದು ಮುಟ್ಟಿದಾಗ ಶಾಕ್ ಹೊಡೆಯುತ್ತೆ, ಅಪಾಯವಾಗುತ್ತೆ. ಆದ ಕಾರಣ ಕರೆಂಟ್ ವೈರಾಗೆ ತಿಳ್ಕೊಳ್ಳುವುದು ಯಥಾರ್ಥ ಜ್ಞಾನ. ಹಾಗೆ ಭಗವಂತನ ಯಥಾರ್ಥ ಜ್ಞಾನ, ನಮಗೆ ಭಗವಂತನ ಯಥಾರ್ಥ ಜ್ಞಾನವನ್ನು ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ ನಮ್ಮ ಒಂದು ಮಧ್ವ ಸಿದ್ಧಾಂತವೇ.
ಮಧ್ವ ಸಿದ್ಧಾಂತ ಅದಕ್ಕೆ ತತ್ವವಾದ ಅಂತ ಇದಕ್ಕೆ ನಮಗೆ ಕರೀತಾರೆ. ತತ್ವ ಅಂತ ಹೇಳಿದ್ರೆ ಟ್ರೂತ್, ನಿಜ. ನಿಜ ಅಂದರೆ ಯಥಾರ್ಥವಾದದ್ದು, ಇದ್ದ ವಿಷಯವನ್ನು ಸರಿಯಾಗಿ ತಿಳಿಸಿಕೊಡುವಂಥದ್ದು. ಭಗವಂತ ಎಂಥವನು, ಹೇಗಿರ್ತಾನೆ, ಎಲ್ಲಿರ್ತಾನೆ, ಏನು ಮಾಡ್ತಾನೆ ಎಂಬುವಂತಹ ಈ ಭಗವಂತನ ಜ್ಞಾನವನ್ನು ನಮಗೆ ಯಥಾರ್ಥವಾಗಿ ಮಧ್ವ ಸಿದ್ಧಾಂತ ತಿಳಿಸಿಕೊಡ್ತಾ ಇದೆ. ಆದ ಕಾರಣ ಭಗವಂತನಿಗೆ ಕೆಲವು ಕಡೆ ಶಾಸ್ತ್ರಗಳಲ್ಲಿ ದೇಹವು ಇಲ್ಲ ಅಂತ ಹೇಳಿದರೂ ಪ್ರಾಕೃತವಾದದ್ದು ಇಲ್ಲ ಅಂತಲೇ ಹೊರತು ಅಪ್ರಾಕೃತನಾಗಿ ಭಗವಂತ ಸುಂದರಾಕಾರನಾಗಿ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿ ಇದ್ದಾನೆ ಅಂತ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ, ಈ ರೀತಿ ಇರುವವನು ನಿವೃತ್ತಾತ್ಮ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮಗೆ ಕರ್ಮಗಳಲ್ಲಿ ನಿವೃತ್ತ ಕರ್ಮ, ಪ್ರವೃತ್ತ ಕರ್ಮ ಅಂತ ಇದೆ. ಈ ನಿವೃತ್ತ ಕರ್ಮ ಅಂದರೆ ಏನು, ಪ್ರವೃತ್ತ ಕರ್ಮ ಅಂದರೆ ಏನು? ನಿವೃತ್ತ ಕರ್ಮ, ಭಗವಂತನು ಎಂಥವನು ಅಂದರೆ ನಿವೃತ್ತ ಆತ್ಮ ಮನಃ ಯಸ್ಯ ಸಹ ನಿವೃತ್ತಾತ್ಮ ನಿವೃತ್ತಂ ವಿಶೇಷತಃ ಆದತ್ತೆ ಇತಿವಾ ನಿವೃತ್ತಾತ್ಮ ಅಂದರು. ಅಂದರೆ ನಿವೃತ್ತ ಕರ್ಮವನ್ನು ಭಗವಂತ ಮೆಚ್ಚಿಕೊಳ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ, ಅಂಗೀಕಾರ ಮಾಡ್ತಾನೆ, ಮೆಚ್ಚಿಕೊಳ್ತಾನೆ. ಆದರೆ ಮತ್ತು ಇಲ್ಲ, ನಿವೃತ್ತ ಕರ್ಮವನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ. ಭಗವಂತ ಸರ್ವಸಾರಭೋಕ್ತ. ನಾವು ಏನು ಸಮರ್ಪಣೆ ಮಾಡಿದರೂ ಅವನು ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ನಾವು ಹಾಗಲ್ಲ, ಒಳ್ಳೆಯದು ಮಾತ್ರ, ಒಳ್ಳೆಯದು ಕೊಟ್ಟರೆ ನಾವು ತಗೊಳ್ತೇವೆ, ಕೆಟ್ಟದ್ದು ನಾವು ಬೇಡದೇ ಇರೋದು ಕೊಟ್ಟರೆ ನಾವು ತಿರಸ್ಕಾರ ಮಾಡ್ತೇವೆ. ಆದರೆ ಭಗವಂತ ಹಾಗಲ್ಲ. ಭಗವಂತನು ಏನೇ ಕೊಡ್ರಿ, ನಾವು ಏನು ಸಮರ್ಪಣೆ ಮಾಡಿದರೂ ಅವನೆಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನಾವು ಕೃಷ್ಣಾರ್ಪಣ ಅಂತ ಹೇಳ್ತೇವೆ. ಕೃಷ್ಣಾರ್ಪಣಮಸ್ತು, ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯ, ನಾವು ಏನೇ ಕಾರ್ಯಗಳು ಮಾಡಿದರೂ ಎಲ್ಲವನ್ನ ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ. ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ಸರ್ವಸಮರ್ಪಣೆ ಗದ್ಯ ಮಾಡಿದ್ದಾರೆ. ಜೀವರಾದ ನಾವು ಎಲ್ಲ ಕರ್ಮಗಳನ್ನು ಒಳ್ಳೆಯದು ಕೆಟ್ಟದ್ದು ಮಾಡ್ತೇವೆ. ಆವಾಗ ನೀನು ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡು. ಕಾಯೇನ ವಾಚ ಮನಸೇಂದ್ರಿಯರ್ವಾ ಉಧ್ಯಾತ್ಮನಾವ ಅನುಸೃತ ಸ್ವಭಾವಾತ್ ಕರೋಮಿ ಯದ್ಯ ಸಕಳಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾವು ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ, ನಾವು ಪಾಪಕರ್ಮಗಳು ಸಮರ್ಪಣೆ ಮಾಡಿದಾಗ ಅದನ್ನು ನಿವೃತ್ತಿ ಮಾಡಿ, ಅಂದರೆ ನಾನು ಮಾಡಿಲ್ಲ, ಅಹಂಕರ್ತ ನಾಹಂಕರ್ತ ಎಂಬುವ ಮನಸ್ಸಿನಿಂದ ಎಲ್ಲವೂ ಅವನಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಪಾಪಕರ್ಮಗಳನ್ನು ಸ್ವೀಕಾರ ಮಾಡಿ ಅದರಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದರೆ ಭಗವಂತ ನಿವೃತ್ತ ಕರ್ಮವನ್ನು ಯಾರು ಮಾಡ್ತಾರೆ ಅವರನ್ನು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ, ಅವರ ಕರ್ಮವನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂದರೆ ಏನು? ನಾವು ಯಾವುದೋ ಒಂದು ಬಾಹ್ಯ ಕಾಮನೆ, ಅಂದರೆ ನನಗೆ ಇದು ಬೇಕು ಅಂತ ನಾವು ಆಸೆ ಪಡೋದು. ಉದಾಹರಣೆಗೆ ನಮಗೆ ಒಂದು ಮಕ್ಕಳಾಗಬೇಕು ಅಂದರೆ ಪುತ್ರಕಾಮೋ ಯಜೇತ, ಮಕ್ಕಳಾಗಬೇಕಾದ್ರೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು. ಅಂದರೆ ಒಂದು ಬೇಕು ಅಂತ ಅಪೇಕ್ಷೆ ಪಟ್ಟು ಕರ್ಮ ಮಾಡಿದರೆ ಅದು ಪ್ರವೃತ್ತ ಕರ್ಮ ಅಂತ ಅನಿಸುತ್ತೆ. ಆವಾಗೆ ಅದು ಏನು, ನಾವು ತ್ರಿಕರಣ ಶುದ್ಧಿಯಾಗಿ ಸಾಂಗೋಪಾಂಗವಾಗಿ ಮಾಡಿದಾಗ ನಾವು ಮಾಡಿದ ಒಂದು ಕರ್ಮ ಫಲವನ್ನು ಅವನು ಕೊಡ್ತಾನೆ ನಮಗೆ. ಆದರೆ ನಿವೃತ್ತ ಕರ್ಮ ಅಂತ ಹೇಳಿದರೆ ನಿಷ್ಕಾಮವಾಗಿ, ಅಂದರೆ ಯಾವ ಒಂದು ಬೈಕೆನೂ ಇಲ್ಲದೆ, ಕೋರಿಕೆನೂ ಇಲ್ಲದೆ ಜ್ಞಾನಾನುಸಂಧಾನ ಪೂರ್ವಕವಾಗಿ ಮಾಡುವ ಕರ್ಮ ನಿವೃತ್ತ ಕರ್ಮ ಅಂತ ಹೇಳ್ತಾರೆ. ಈ ನಿವೃತ್ತ ಕರ್ಮ ಭಗವಂತನಿಗೆ ವಿಪರೀತ ಇಷ್ಟವಾದದ್ದು. ಅದಕ್ಕೆ ನಾವು ಆಚಾರ್ಯರು ಏನು ಹೇಳ್ತಾರೆ, ಭಕ್ತಿ, ನಾವೆಲ್ಲರೂ ಭಕ್ತಿ ಮಾಡ್ತಾ ಇದ್ದೇವೆ. ಆ ಭಕ್ತಿಯ ನಿರ್ವಚನವನ್ನೇ ಆಚಾರ್ಯ ಏನು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾತ್ಮ್ಯಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯ ಮುಕ್ತಿರ್ನ ಚಾನ್ಯಥ ಅಂತ ಹೇಳ್ತಾರೆ. ಅಂದರೆ ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ
ಸ್ನೇಹ, ಪ್ರೇಮ, ಅಭಿಮಾನ, ಅನುರಾಗ, ರತಿ ಇವೆಲ್ಲವೂ ಭಕ್ತಿಯ ಪರ್ಯಾಯ ಪದಗಳು. ಇಂತಹ ಒಂದು ಭಕ್ತಿ ಒಂದೇ ಮುಕ್ತಿಗೆ ಮಾರ್ಗ, ಇನ್ನು ಯಾವುದೂ ಅಲ್ಲ. ಮೋಕ್ಷ ಸಾಧನ ಸಾಮಗ್ರಿಯ ಭಕ್ತಿರೇವ ಗರೀಯಸಿ. ಮೋಕ್ಷ ಸಾಧನ ಸಾಮಗ್ರಿಗಳಲ್ಲಿ ಭಕ್ತಿಯೇ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತಿ ಮಾಡುವುದು ಕರ್ಮ. ಈ ಭಕ್ತಿ ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ. ಭಕ್ತಿಯಲ್ಲೂ ಕೂಡ ಭಕ್ತಿ ನಿವೃತ್ತ ಕರ್ಮವಾಗಿ ಮಾಡಬೇಕು. ನನಗೆ ಉದ್ಯೋಗ ಬೇಕು, ಮದುವೆ ಆಗಬೇಕು ಅಂತ ನಾವು ಭಗವಂತನಲ್ಲಿ ಭಕ್ತಿ ಮಾಡಿ ಸೇವೆ ಮಾಡಿದರೆ ಅದು ಪ್ರವೃತ್ತವಾಗಿಬಿಡುತ್ತೆ. ಹಾಗಲ್ಲದೆ ಏನೂ ಅಪೇಕ್ಷೆ ಪಡದೆ ನಾನು ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ, ಸಾಧನ ಶರೀರವನ್ನು. ಈ ಸಾಧನ ಶರೀರ ಕೊಟ್ಟಾಗ ಸಾಧನ ಶರೀರವಿದು ಸಾಮಾನ್ಯವಲ್ಲ, ಹರಿತ ದಯದಿ ಕೊಟ್ಟಿದ್ದು. ಆದ ಕಾರಣ ಭಕ್ತಿ ಮಾಡಬೇಕಾದ್ದು ನನ್ನ ಕರ್ತವ್ಯ. ಇದಕ್ಕೆ ಶ್ರೀಮನ್ ನ್ಯಾಯಸುಧಾದಲ್ಲಿ ಆಚಾರ್ಯರ ಏನು ಭಕ್ತಿಯ ನಿರ್ವಚನವನ್ನು ಜಯತೀರ್ಥರು ಹೇಳ್ತಾರೆ. ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣತ್ವಜ್ಞಾನಪೂರ್ವಕ ಸ್ವ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಅಂಥೇಳಿ. ಅಂದರೆ ಮಹಾತ್ಮ್ಯಜ್ಞಾನಪೂರ್ವಕ ಎಂಬುದಕ್ಕೆ ವಿವರಣೆ, ಸರ್ವತೋಧಿಕ ಎಂಬುದಕ್ಕೆ ವಿವರಣೆ ಮತ್ತು ಸುದೃಢ ಎಂಬುದಕ್ಕೆ ವಿವರಣೆ. ಅಂದರೆ ಮಹಾತ್ಮ್ಯಜ್ಞಾನಪೂರ್ವಕವಾಗಿ ಎಲ್ಲ, ಅಂದರೆ ಭಗವಂತನಲ್ಲಿ ನಮಗೆ ಅವನಲ್ಲಿ ಭಕ್ತಿ ಮಾಡುವುದು ಒಂದೇ, ಏನೂ ಅಪೇಕ್ಷೆ ಇಲ್ಲದೆ. ನೀನು ಈಶಾ, ನಾನು ದಾಸ. ನೀನು ಸ್ವತಂತ್ರ, ನಾನು ಅಸ್ವತಂತ್ರ. ನೀನು ಪ್ರಭುವು, ನಾನು ನಿನ್ನ ದಾಸನು. ಈ ರೀತಿಯಾಗಿ ಏನೂ ಅಪೇಕ್ಷೆ ಪಡದೆ ಅಂತಹ ಒಂದು ಭಕ್ತಿಯನ್ನು ಕೊಡುವವರು ಯಾರು ಅಂತ ಹೇಳಿದರೆ ನಮಗೆ ವಾಯುದೇವರು. ಮಾತರ್ಮೇ ಮಾತರಿಶ್ವನ್ ಎಂಬ ವಾಯುಸ್ತುತಿ ಶ್ಲೋಕದಲ್ಲಿ ನಿರ್ವ್ಯಾಜವಾದ, ನಿಶ್ಚಲವಾದ, ನಿರ್ನಿಮಿತ್ತವಾದ ಆ ಭಕ್ತಿಯನ್ನು ಕೊಡು ಗೋವಿಂದಂ ದೇಹಿಮೇ ಭಕ್ತಿಂ. ಗೋವಿಂದನಲ್ಲಿ ಗೋವಿಂದೇ ದೇಹಿಮೇ ಭಕ್ತಿಂ. ಗೋವಿಂದನಲ್ಲಿ ಅಂತಹ ಭಕ್ತಿಯನ್ನು ಕೊಡು. ಇದು ನಿವೃತ್ತ ಭಕ್ತಿ. ಅಂದರೆ ಏನೂ ಅಪೇಕ್ಷೆ ಪಡದೆ ನಿಷ್ಕಾಮವಾದಂತಹ ಒಂದು ಭಕ್ತಿ. ಇಂತಹ ಈ ನಿಷ್ಕಾಮ ಕರ್ಮ ಯಾರು ಮಾಡ್ತಾರೆ ಅವರನ್ನು ಭಗವಂತ ಮೆಚ್ಚಿಕೊಳ್ತಾನಂತೆ, ಅವರನ್ನು ಭಾಳ ಪ್ರೀತಿಸ್ತಾನಂತೆ. ಅಷ್ಟೇ ಅಲ್ಲದೆ ಅಂತಹ ಸಾಧಕರಿಗೆ ಪ್ರಿಯವಾಗಿ ಉಳ್ಳವನು, ಅಂದರೆ ನಿವೃತ್ತ ಮಾರ್ಗದಲ್ಲಿ ಇರುವ ಸಾಧಕರಿಗೆ ಪ್ರಿಯನಾದವನು, ಅಂತಹ ಸಾಧಕರಿಗೆ ಪ್ರಿಯರಾಗಿ ಉಳ್ಳವನು. ಇನ್ನೊಂದು ಇಲ್ಲಿ ನಮಗೆ ಭಕ್ತಿ, ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿ. ರಾಮನು ಧರ್ಮದ ಮೂರ್ತಿ. ಧರ್ಮವನ್ನು ಎರಕ ಹಾಕಿ ಹೇಳಿದರೆ ಯಾರು ಅಂದರೆ ರಾಮ. ಹಾಗೆ ಭಕ್ತಿಯ ಮೂರ್ತಿ ಯಾರು ಅಂತ ಹೇಳಿದರೆ ಜೀವೋತ್ತಮರಾದ ವಾಯುದೇವರ ಅವತಾರವಾದ ಹನುಮಂತ ದೇವರು. ಹನುಮಂತನು ಭಕ್ತಿಗೆ ಒಂದು ಪ್ರತೀಕೆಯಾಗಿದ್ದಾನೆ. ಆ ಭಕ್ತಿ ಎಂಥ ಭಕ್ತಿ ಮಾಡ್ತಾ ಇದ್ದಾರೆ ಆ ಹನುಮಂತ ದೇವರು ಅಂತ ಹೇಳಿದರೆ, ನನಗೆ ಭಗವಂತ ಒಬ್ಬನೇ, ಅವನು ಬಿಟ್ಟರೆ ಇನ್ನೊಬ್ಬ ದೇವರು ನನಗೆ ಇಲ್ಲ. ಅವನು ಈಶಾ, ನಾನು ದಾಸ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿ ತ್ರಿಕರಣಗಳಿಂದ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಭಗವಂತನಲ್ಲೇ ಸದಾ ಮನಸ್ಸಿಟ್ಟು ಭಗವಂತನಿಂದ ಏನು ಅಪೇಕ್ಷೆ ಪಡದೆ ಮಾಡ್ತಾ ಇರುವ ಭಕ್ತಿ ಮಾಡುವವರು ವಾಯುದೇವರು, ಹನುಮಂತ. ಅಂತ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ ಹೇಳಿದಂತೆ ವಾಯುದೇವರೇ 3 ಅವತಾರಗಳನ್ನು ಎತ್ತಿ ಮಧ್ವಾಚಾರ್ಯರಾಗಿ ಅವರು ಅವತಾರವನ್ನು ಮಾಡಿ ಸರ್ವಮೂಲ ಗ್ರಂಥಗಳನ್ನು ಬರೆದು ಆ ಅನುವ್ಯಾಖ್ಯಾನದಲ್ಲಿ ನಾರಾಯಣಂ ನಿಖಿಲ ಪೂರ್ಣಗುಣೈಕ ದೇಹಂ ಅಂತ ಹೇಳ್ತಾ ಕೊನೆಗೆ ಏನು ಹೇಳ್ತಾರೆ, ಇಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನು, ದೋಷ ದೂರನು, ಜಗತ್ಸೃಷ್ಟ್ಯಾದಿ ಅಷ್ಟಕರ್ತೃವು ಇವೆಲ್ಲವನ್ನೂ ಹೇಳಿ ಇಂತಹ ನಾರಾಯಣನು ಪ್ರಿಯತಮಂ ಮಮ, ನನಗೆ ಅತ್ಯಂತ ಪ್ರೀತಿಪಾತ್ರನು
ಅಂತ ಮಧ್ವಾಚಾರ್ಯರು ಘಂಟಾಘೋಷವಾಗಿ ಹೇಳ್ತಾರೆ. ಅದು ಹೇಳಲಿಕ್ಕೆ ಹೇಗೆ ಸಾಧ್ಯವಾಯಿತು ಮಧ್ವಾಚಾರ್ಯರಿಗೆ ಅಂತ ಹೇಳಿದರೆ, ಅವರು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ನಿವೃತ್ತ ಕರ್ಮದಲ್ಲೇ ಇರುವವರಾದ ಕಾರಣ, ನಿಷ್ಕಾಮವಾದ ಭಕ್ತಿ ಮಾಡುವವರಾದ ಕಾರಣ ಇಂತಹ ನಾರಾಯಣನು ನನಗೆ ಪ್ರಿಯತಮನು. ನಾವು ನಿಮಗೆ ಯಾರು ಪ್ರೀತಿಪಾತ್ರರು ಅಂತ ಹೇಳಿದರೆ ನಾವೇನು ಹೇಳ್ತೇವೆ? ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಏನೇನೋ ಹೇಳ್ತೇವೆ. ನಮಗೆ ನಮ್ಮನ್ನು ಸೃಷ್ಟಿಸಿದಂತಹ, ನಮ್ಮನ್ನು ಪೋಷಣೆ ಮಾಡ್ತಾ ಇರುವಂತಹ, ಹೆಜ್ಜೆ ಹೆಜ್ಜೆಗೂ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡುವಂತಹ ಭಗವಂತ ನನಗೆ ಪ್ರಿಯತಮನು, ಪ್ರೀತಿಪಾತ್ರನು ಅಂತ ಕನಸಿನಲ್ಲಿ ನಮಗೆ ಕಲ್ಪನೆ ಬರಲ್ಲ. ಆದರೆ ಮಧ್ವಾಚಾರ್ಯ ಹೇಳ್ತಾರೆ, ಇಂತಹ ಭಗವಂತನೇ, ನಾರಾಯಣನೇ ನನಗೆ ಪ್ರಿಯತಮನು, ಪ್ರೀತಿಪಾತ್ರನು. ಯಾಕೆ? ಆ ನಿವೃತ್ತ ಮಾರ್ಗದಲ್ಲಿ ಇರುವವರಿಗೆ ಮಾತ್ರ ಭಗವಂತನೊಬ್ಬನೇ ಪ್ರಿಯತಮನಾಗ್ತಾನೆ. ಹಾಗೆ ಭಗವಂತನಿಗೂ ಕೂಡ ಇಂತಹ ಭಕ್ತರೇ ಅತ್ಯಂತ ಪ್ರೀತಿಪಾತ್ರರಾಗ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಹನುಮಂತ, ಭೀಮಸೇನ ದೇವರು ಅಂತ ಹೇಳಿದರೆ ಭಗವಂತನಿಗೆ ಅತ್ಯಂತ ಪ್ರಿಯರು. ಆದ ಕಾರಣ ಈ ನಿವೃತ್ತ ಕರ್ಮವನ್ನು ಮಾಡುವವರನ್ನು ಮೆಚ್ಚಿಕೊಳ್ಳುವವನು, ನಿವೃತ್ತ ಕರ್ಮವನ್ನು ವಿಶೇಷವಾಗಿ ಸ್ವೀಕರಿಸುವವನು. ಅದರನ್ನೇ ಹೇಳ್ತಾರೆ ನಿವೃತ್ತ ಆತ್ಮ ಮನಃ ಯಸ್ಯ ಸಹ ನಿವೃತ್ತಾತ್ಮ. ಆದ ಕಾರಣ ಈ ನಿವೃತ್ತಾತ್ಮ ಎಂಬುವ ಈ ಶಬ್ದಕ್ಕೆ ಹೇಳ್ತಾ, ಇನ್ನು ಇಲ್ಲಿ ನಮಗೆ ಅನಿವೃತ್ತಾತ್ಮ ಅಂತ ಕೂಡ ಹೇಳಿದ್ದಾರೆ. ಅನಿವೃತ್ತಾತ್ಮ ನಿವೃತ್ತಾತ್ಮಕ್ಕೆ ತದ್ವಿರುದ್ಧವಾದದ್ದು. ಅನಿವೃತ್ತಾತ್ಮ ಅಂತ ಹೇಳಿದರೆ ಎಂದೆಂದೂ ಹೋಗದಿರುವ ದೇಹವುಳ್ಳವನು, ಅಂದರೆ ದೇಹ ನಾಶ ಇಲ್ಲದೇ ಇರುವವನು. ಅದನ್ನು ಹೇಳ್ತಾರೆ ಏನು? ಅನಿವೃತ್ತ ವಿನಾಶಹೀನ, ಅನಿವೃತ್ತ ವಿನಾಶಹೀನ ಆತ್ಮ ದೇಹಾದಿರಸ್ಯ ಇತಿ ನಿವೃತ್ತ ಇತಿ ನಿವೃತ್ತಾತ್ಮ. ಅಂದರೆ ನಾಶವಾಗದೆ ದೇಹವುಳ್ಳವನು ಆತ್ಮ ಯಾವನೋ ಅವನು ಅನಿವೃತ್ತಾತ್ಮ ಅಂತ ಹೇಳಿ. ಯಾಕೆ? ನಾವೆಲ್ಲರೂ ಕೂಡ ದೇಹ ನಾಶವುಳ್ಳವರು, ನಾವೆಲ್ಲರೂ ಕೂಡ ದೇಹ ನಾಶ ಇದೆ ನಮ್ಮ ದೇಹಕ್ಕೆ. ಆದರೆ ಭಗವಂತನ ದೇಹಕ್ಕೆ ನಾಶ ಇಲ್ಲ. ಯಾಕೆ ಅಂತ ಹೇಳಿದರೆ, ನಾವು ಹಿಂದೆ ಹೇಳಿಕೊಂಡಂತೆ ಭಗವಂತನ ದೇಹ ಸ್ವರೂಪಾತ್ಮಕವಾದದ್ದು, ನೈಜವಾದದ್ದು. ಅವನ ದೇಹಕ್ಕೆ ಎಂದೆಂದೂ ನಿವೃತ್ತಿಯೇ ಇರುವುದಿಲ್ಲ. ಯಾಕೆ? ಸ್ವರೂಪಾತ್ಮಕವಾದದ್ದಾದ ಕಾರಣ ನಮಗೆ ಈ ಸ್ವರೂಪ, ನಮಗೆ ಭಗವಂತ ವಿನಾಶವುಳ್ಳ ದೇಹ ಇಲ್ಲದೇ ಇರುವವನು ಅನಿವೃತ್ತಾತ್ಮ ಅಂತ ಹೇಳಿದರೆ. ಆದರೆ ನಮಗೆ ಭಗವಂತ ಧರ್ಮ ಶಿಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ, ಶಿಷ್ಟ ಸಂರಕ್ಷಣೆಗಾಗಿ ಎಲ್ಲದಕ್ಕೂ ಅವತಾರಗಳು ಎತ್ತಿದ್ದಾನೆ. ಅನೇಕ ದಶಾದಿ ಅವತಾರಗಳೆಲ್ಲ ಎದ್ದಿದ್ದಾನೆ. ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆದರೆ ಕೃಷ್ಣನಾಗಿ ಅವತಾರ ಮಾಡಿದಾಗ ಕೃಷ್ಣ ದೇಹವನ್ನು ಬಿಟ್ಟ ಅಂಥೇಳಿ ನಾವು ಕಥೆಯನ್ನು ಕೇಳ್ತೇವೆ. ಕೃಷ್ಣನ ದೇಹ ಅಲ್ಲಿ ಇತ್ತು ಅಂಥೇಳಿ ನಾವು ಕೇಳ್ತೇವೆ. ಆದರೆ ನೀವು ಭಗವಂತನಿಗೆ ದೇಹ ನಾಶ ಇಲ್ಲದೇ ಇರುವವನು ಆದ ಕಾರಣ ಅನಿವೃತ್ತಾತ್ಮ ಅಂತ ಹೇಳಿ ಕೃಷ್ಣ ದೇಹ ತ್ಯಾಗ ಮಾಡಿದ, ಕೃಷ್ಣ ದೇಹ ಇತ್ತು ಅಂತ ಹೇಳ್ತೀರಲ್ಲ ಅಂತ ಹೇಳಿದರೆ, ಅಲ್ಲೇ ನಮ್ಮ ಮಧ್ವ ಸಿದ್ಧಾಂತ ಸರಿಯಾದ ಒಂದು ಅರಿವು, ತಿಳುವಳಿಕೆಯನ್ನು ನಮಗೆ ಕೊಡುತ್ತೆ. ಮಧ್ವಾಚಾರ್ಯರು ನಮಗೆ ಅದನ್ನು ತಿಳಿಸಿಕೊಡ್ತಾರೆ. ಇದೇ ಯಥಾರ್ಥ ಜ್ಞಾನ. ಯಾಕೆ? ಕೃಷ್ಣನು ನಮ್ಮಂತೆ ಮನುಷ್ಯ, ಒಬ್ಬ ಯಾದವ. ರಾಮನು ನಮ್ಮಂತೆ ಒಬ್ಬ ಮನುಷ್ಯ, ಮಾನವನಾಗಿ ಅವತಾರ ಮಾಡಿದ್ದಾನೆ. ಅವನು ಒಬ್ಬ ಕ್ಷತ್ರಿಯ ಅಂತ. ಈ ರೀತಿ ನೀವು ಭಗವಂತನ ಕುರಿತು ಅನ್ಯಥಾ ಜ್ಞಾನವನ್ನು ಹೊಂದಬೇಡಿ. ಯಾಕೆ? ಅವನ ದೇಹಕ್ಕೆ ನಾಶವಿಲ್ಲ. ಇಲ್ಲಿ ನಮಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈವಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮ ಅಂತ ಕರೆಯಲ್ಪಡುವ ಜೀವರೇ ನಾಶ ಇಲ್ಲದೆ ಇರುವವರು.
ಯಾವ ಪಂಚಭೂತಗಳು ಏನೂ ಮಾಡದೇ ಇರುವವರು ಅಂತ ಜೀವನಿಗೆ ನಾಶ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾಗ, ಭಗವಂತನ ಒಂದು ದೇಹಕ್ಕೆ ಹೇಗೆ ನಾಶ ಇರುತ್ತೆ? ಇಲ್ಲಿ ನಮಗೆ ನಾಶ ಅಂತ ಹೇಳಿದರೆ ಪ್ರಾಕೃತವಾದ ನಮ್ಮ ಈ ಸಂಸಾರದಲ್ಲಿ ಬಂದು ಬರುವ ಈ ದೇಹಗಳಿಗೆ ನಾಶ. ಪ್ರಕೃತಿ ಸಂಬಂಧಪಟ್ಟವರು ನಾವು, ಆದ ಕಾರಣ ನಾವು ಪ್ರಾಕೃತರು. ಆದರೆ ನಮ್ಮ ಪ್ರಕೃತಿ ಸಂಬಂಧವುಳ್ಳ ನಮ್ಮ ದೇಹಕ್ಕೆ, ಜೀವಕ್ಕೆ, ಆತ್ಮಗೆ ನಾಶ ಇಲ್ಲ ಅಂತಂದ ಮೇಲೆ ಪ್ರಕೃತಿ ಸಂಬಂಧವೇ ಇಲ್ಲದೇ ಇರುವ ಅಪ್ರಾಕೃತನಾದ ಭಗವಂತನಿಗೆ ಹೇಗೆ ನಾಶ ಇದೆ? ನಾಶ ಇಲ್ಲ. ಆದರೆ ಇಲ್ಲಿ ಕೃಷ್ಣ ದೇಹ ಬಿಟ್ಟ ಅಂತ ಹೇಳಿದರೆ ಇಲ್ಲಿ ನಮಗೆ ತ್ರಿವಿಧ ಜೀವರಾಶಿಗಳಿದ್ದಾರೆ. ಸತ್ವರಜಸ್ತಮೋ ಜೀವರಾಶಿಗಳು. ಈ ಸತ್ವರಜಸ್ತಮೋ ಜೀವರಾಶಿಗಳಿಗೆ ಭಗವಂತ ಸಾಧನೆ ಮಾಡುವುದಕ್ಕಾಗಿ ಅವರನ್ನು ಸಂಸಾರದಲ್ಲಿ ಹಾಕಿ ಅಂದರೆ ಸೃಷ್ಟಿಗೆ ತರ್ತಾನೆ. ಆಯಾ ಜೀವರು ಅವರವರ ಸಾಧನೆ ಮಾಡ್ಕೋಬೇಕು. ಸಾತ್ವಿಕರು ಸಾತ್ವಿಕ ಸಾಧನೆ ಮಾಡಿಕೊಳ್ತಾರೆ. ಭಗವಂತನೇ ಅವನು ಈಶಾ ನಾನು ದಾಸ ಅಂತ ಈಶದಾಸ ಭಾವದಿಂದ ಸರಿಯಾದ ಭಕ್ತಿ ಮಾಡಿ ಸಾತ್ವಿಕರು ಸಾಧನೆ ಮಾಡಿಕೊಂಡು ಅವರು ಮುಕ್ತಿಗೆ ಹೋಗ್ತಾರೆ. ರಾಜಸರು ಸಂಶಯ ಜ್ಞಾನದಿಂದ ಸಾಧನೆ ಮಾಡಿ ಅವರು ನಿತ್ಯ ಸಂಸಾರ ಸಾಂತಾನಿಕ ಲೋಕಕ್ಕೆ ಹೋಗ್ತಾರೆ. ತಾಮಸರು ಭಗವದ್ವೇಷ ಭಗವದ್ಭಕ್ತರ ದ್ವೇಷ ಮಾಡಿ ಅಂಧನ್ ತಮಸ್ಸಿಗೆ ನಿತ್ಯ ನರಕಕ್ಕೆ ಹೋಗ್ತಾರೆ. ಇಲ್ಲಿ ಈ ತ್ರಿವಿಧ ಜೀವರಾಶಿಗಳಿಗೂ ಕೂಡ ಅವರವರಿಗೆ ಸಾಧನೆಗೆ ಬೇಕಾದ ಜ್ಞಾನ ಬರಬೇಕು. ಇಲ್ಲಿ ಕೃಷ್ಣ ದೇಹ ಬಿಟ್ಟ ಅಂತ ಹೇಳಿದಾಗ ನಾವು ಆಚಾರ್ಯರ ಮಧ್ವ ಮತಾನುಯಾಯಿಗಳಾಗಿ ನಾವು ಸರಿಯಾಗಿ ತಿಳ್ಕೊಳ್ತೇವೆ. ಕೃಷ್ಣ ದೇಹವನ್ನು ಬಿಟ್ಟಿದ್ದು ಲೋಕ ವಿಡಂಬನೆಗೆ ಅಷ್ಟೇ. ಕೃಷ್ಣನಿಗೆ ಸಾವು ಇಲ್ಲ. ಅವನು ಅಪ್ರಾಕೃತನು, ಸಾಕ್ಷಾತ್ ಭಗವಂತನು. ಅವನು ವೈಕುಂಠಕ್ಕೆ ತೆರಳಿದ. ಇಲ್ಲಿ ದೇಹ ಯಾಕೆ ಇಟ್ಟ ಅಂತ ಹೇಳಿದರೆ, ಈ ತಾಮಸ ಜೀವರಾಶಿಗಳು ಅವರಿಗೇನು ಕೃಷ್ಣ ಭಗವಂತ ಅಲ್ಲ, ಅವನು ಒಬ್ಬ ಸಾಮಾನ್ಯ ಯಾದವ. ಅವನಿಗೂ ನಮ್ಮಂತೆ ಹುಟ್ಟು ಸಾವುಗಳು ಇದೆ ಅಂತ ಅನ್ಯಥಾಜ್ಞಾನ ಬರಬೇಕು. ಅಂತಹ ಅನ್ಯಥಾಜ್ಞಾನ ತಾಮಸ ಜೀವರಾಶಿಗಳಿಗೆ ಬರುವುದಕ್ಕಾಗಿ ಕೃಷ್ಣ ದೇಹ ಬಿಟ್ಟಂತೆ ವಿಡಂಬನೆ ಮಾಡಿದ. ಹಾಗೆ ರಾಜಸ ಜೀವರಾಶಿಗಳಿಗೂ ಕೂಡ ಕೃಷ್ಣ ಭಗವಂತನೋ ಅಲ್ಲವೋ, ಇವರೇನೋ ಭಗವಂತ ಅಂತ ಹೇಳ್ತಾರೆ, ಆದರೆ ಕೃಷ್ಣ ದೇಹ ಬಿಟ್ಟಿದ್ದಾನೆ ಅಂತ ಸಂಶಯ ಜ್ಞಾನ ಬರಬೇಕು. ಆ ಸಂಶಯ ಜ್ಞಾನದಿಂದ ರಾಜಸರು ಸಾಧನೆ ಮಾಡಿಕೊಂಡು ನಿತ್ಯ ಸಂಸಾರಕ್ಕೆ ಹೋಗಬೇಕು. ತಾಮಸರು ಕೃಷ್ಣ ಭಗವಂತ ಅಲ್ಲ ಅಂತ ಒಂದು ಅಜ್ಞಾನ ಬಂದು ಅವರು ಲೋಕಕ್ಕೆ ಅಂಧನ್ ತಮಸ್ಸಿಗೆ ಹೋಗಬೇಕು. ಆದ ಕಾರಣ ಆ ದೃಷ್ಟಿಯಿಂದ ಭಗವಂತನು ಈ ರೀತಿ ವಿಡಂಬನೆ ಮಾಡ್ತಾನೆ. ಆದರೆ ಭಗವಂತನಿಗೆ ಅನಿವೃತ್ತ ಆತ್ಮ ದೇಹೋ ಯಸ್ಯ ಸಹ, ನಾಶವಿಲ್ಲದೆ ಎಂದೆಂದು ಹೋಗದೇ ಇರುವಂತಹ ದೇಹ ಯಾವನಿಗೆ ಇದೆಯೋ ಅವನು ಅನಿವೃತ್ತಾತ್ಮ ಅಂತ ಇಲ್ಲಿ ನಾವು ತಿಳ್ಕೋಬೇಕು ಅಂತ ಹೇಳ್ತಾ, ಇನ್ನೊಂದು ಪ್ರಾಣಿಗಳಲ್ಲಿ ಇರುವವನು ಅನಿಶು ವೃತ್ತಾತ್ಮ. ಅನಿಶು ಅಂದರೆ ಪ್ರಾಣಿಗಳಲ್ಲಿ ಇರುವವನು ಆದ ಕಾರಣ ಇವನು ಅನಿವೃತ್ತಾತ್ಮ ಅಂಥೇಳಿ ಅದೇ ಹೇಳ್ತಾರೆ. ಅಂತಿಮರ್ಥದ್ವಯಂತೂ ಅನಿವೃತ್ತಾತ್ಮ ಇದು ಪದಚ್ಛೇದ ಅಂಗೀಕೃತ್ಯೋಕ್ತಂ ಅಂತ ಹೇಳಿ ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣಿಗಳಲ್ಲಿ ಇರುವವನು ಅಂದರೆ ಏನು? ಭಗವಂತ ಅನಂತಾನಂತ ಜೀವರಾಶಿಗಳಿಂದ ಸೃಷ್ಟಿ ಮಾಡಿದ್ದಾನೆ. ಅನಂತಾನಂತ ಎಷ್ಟು ಅಂತ ಹೇಳಿದರೆ ಇಷ್ಟು ಜೀವರಾಶಿ ಅಂಥೇಳಿ ನಾವು ಎಣಿಕೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಜೀವರಾಶಿ. ನಮಗೆ ಜೀವರಾಶಿ ಅಂದರೆ ನಾವು ಕೇವಲ ಮನುಷ್ಯರನ್ನು ಮಾತ್ರ ತಗೊಳ್ತೇವೆ ಸಾಧಾರಣವಾಗಿ. ಪ್ರಪಂಚದ ಜನಾಭಾ ಮನುಷ್ಯರು ಎಷ್ಟು ಅಂದರೆ ಇಷ್ಟು ಬಿಲಿಯನ್ಸ್ ಅಂತೇಳಿ. ಕೇವಲ ಮನುಷ್ಯರೇ ಜೀವರಾಶಿಗಳಲ್ಲ, ಕ್ರಿಮಿ ಕೀಟಕ ಪಶು ಪಕ್ಷಿ ಮೃಗ ಎಲ್ಲವೂ ಕೂಡ ಕೊನೆಗೆ ನಾವು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಬ್ಯಾಕ್ಟೀರಿಯಾ, ಅಷ್ಟೇ ಅಲ್ಲದೆ ಗಿಡಗಳು, ಮರಗಳು, ಹುಲ್ಲು ಕಡ್ಡಿ ಎಲ್ಲವೂ ಜೀವರೇ. ಈ ರೀತಿ ನೋಡಿದಾಗ ಅನಂತಾನಂತ ಜೀವರಾಶಿಗಳು. ಆ ಅನಂತಾನಂತ ಜೀವರಾಶಿಗಳಲ್ಲೂ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳಲ್ಲೂ ಈ ಎಲ್ಲ ಜೀವರು ಕೂಡ
ಸರ್ವತಂತ್ರ ಅಸ್ವತಂತ್ರರಾದ ಕಾರಣ ಸರ್ವತಂತ್ರ ಸ್ವತಂತ್ರನಾದ ಭಗವಂತ ಎಲ್ಲರ ಹೃದಯ ಕಮಲದಲ್ಲಿ ಬಿಂಬರೂಪನಾಗಿ ನಿಂತು ಅವನು ಚೇಷ್ಟೆಗಳನ್ನು, ನಮ್ಮ ಕ್ರಿಯೆಗಳನ್ನು ಅವನು ಮಾಡಿಸಿದರೆ ನಾವು ಮಾಡ್ತೇವೆ, ಇಲ್ಲದೇ ಇದ್ದರೆ ತೇನ ವಿನಾ ತೃಣಮಪಿನ ಚಲತಿ ಅಂತ ಹೇಳಿ ಅವನ ಪ್ರಮೇಯವಿಲ್ಲದೆ, ಅವನ ನಿಮಿತ್ತವಿಲ್ಲದೆ ಕೊನೆಗೆ ನಾವು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ, ಉಸಿರಾಟವೂ ಆಡುವುದಿಲ್ಲ, ಕೈ ಎತ್ತುವುದಕ್ಕೂ ಆಗುವುದಿಲ್ಲ. ಆದ ಕಾರಣ ಎಲ್ಲರ ಹೃದಯ ಕಮಲದಲ್ಲಿ ಅನಂತಾನಂತ ಜೀವರಾಶಿಗಳಲ್ಲಿ ಅನಂತಾನಂತ ಬಿಂಬರೂಪಗಳನ್ನು ತಾಳಿ ಪ್ರತಿಯೊಬ್ಬ ಜೀವನೂ ತಾನು ಪ್ರತ್ಯೇಕವಾಗಿ ಮೀಸಲಾಗಿ ಉಪಾಸನೆ ಮಾಡುವುದಕ್ಕಾಗಿ ಪ್ರತಿಯೊಬ್ಬ ಹೃದಯ ಕಮಲದಲ್ಲಿ ಒಂದೊಂದು ಬಿಂಬರೂಪದಿಂದ ಎಲ್ಲರ ಹೃದಯ ಕಮಲದಲ್ಲಿ ಇರುವವನಾದ ಕಾರಣ ಅವನು ಅನಿವೃತ್ತಾತ್ಮ, ಎಲ್ಲರ ಹೃದಯದಲ್ಲಿ ಮುಖ್ಯವಾಗಿ ಇರುವವನು. ಅನಿಷು ವೃತ್ತಾತ್ಮ, ಅನಿವೃತ್ತಾತ್ಮ ಅಂತ ಹೇಳ್ತಾ ಈ ರೀತಿಯಾಗಿ ಭಗವಂತನು ಎಲ್ಲರ ಹೃದಯ ಕಮಲಗಳಲ್ಲಿ ಇದ್ದು ಅವನು ಮಾಡದೇ ಇದ್ದರೆ ನಮಗೆ ನಾವು ಏನೂ ಕೂಡ ನಮ್ಮ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿಯವರೆಗೂ ಮಲಗುವವರೆಗೂ ಮಲಗಿದ ಮೇಲೂ ಕೂಡ ಅವನು ಇಲ್ಲದೇ ಇದ್ದರೆ ನಮ್ಮ ಜೀವನವೆಲ್ಲವೂ ಸ್ಥಗಿತವಾಗಿಬಿಡತ್ತೆ. ಈ ಪ್ರಪಂಚವೆಲ್ಲವೂ ಜಗತ್ತೆಲ್ಲವೂ ಕೂಡ ಫ್ರೀಸ್ ಆಗಿಬಿಡತ್ತೆ. ಆದ ಕಾರಣ ಎಲ್ಲರ ಪ್ರಾಣಿಗಳಲ್ಲಿ ಇರುವವನಾದ ಕಾರಣ ಅನಿವೃತ್ತಾತ್ಮ ಅಂತ ಹೇಳ್ತಾ, ಇನ್ನು ಇಲ್ಲಿ ನಮಗೆ ಒಂದು ಇಷ್ಟಾಗ ಮುಂಚೆ ನಾವು ಹೇಳ್ಕೊಂಡ್ವಿ ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂಥೇಳಿ. ಭಗವಂತನು ನಿವೃತ್ತ ಕರ್ಮವನ್ನು ಮೆಚ್ಚಿಕೊಳ್ತಾನೆ, ಆದರೆ ಪ್ರವೃತ್ತ ಕರ್ಮವನ್ನು ಮೆಚ್ಚಿಕೊಳ್ಳೋದಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಕೇವಲ ಅವನು ನಿವೃತ್ತ ಕರ್ಮವನ್ನೇ ಮೆಚ್ಚಿಕೊಳ್ಳುವುದಾದರೆ ಪ್ರವೃತ್ತ ಕರ್ಮ ಯಾಕೆ ಹೇಳಿದರು? ಶಾಸ್ತ್ರಗಳಲ್ಲಿ ಹೇಳಿದೆ, ಪ್ರವೃತ್ತ ಕರ್ಮ ಹೇಳಿದೆ. ಇವಾಗ ಮಕ್ಕಳಾಗಬೇಕು, ಪುತ್ರಕಾಮೇಷ್ಟಿ ಯಾಗ ಮಾಡು, ಪುತ್ರಕಾಮೋ ಯಜೇತ ಅಂತ ಹೇಳ್ತಾ ಇದೆ. ಈ ರೀತಿಯಾಗಿ ಅನೇಕ ಕರ್ಮಗಳನ್ನು ಮಾಡು ಅಂತ ಹೇಳ್ತಾ ಇದೆ. ಆದರೆ ನಮಗೆ ಪ್ರವೃತ್ತ ಕರ್ಮಕ್ಕೆ ವಿಧಿ ಹೇಳಿಲ್ಲ, ಇದು ನೀನು ಮಾಡಲೇಬೇಕು, ನಿನಗೆ ಮಕ್ಕಳಾಗಲಿಕ್ಕೆ ನೀನು ಪುತ್ರಕಾಮೇಷ್ಟಿ ಯಾಗವನ್ನೇ ಮಾಡಬೇಕು, ಇದು ಬೇಕು ಅಂದರೆ ಇದು ಮಾಡಲೇಬೇಕು ಅಂತ ಪ್ರವೃತ್ತ ಕರ್ಮಕ್ಕೆ ವಿಧಿ ಇಲ್ಲ. ಆದರೆ ಒಂದು ವೇಳೆ ಆ ಪ್ರವೃತ್ತ ಕರ್ಮ ಮಾಡದೇ ಇದ್ದರೆ ಇದು ಅನರ್ಥವಾಗತ್ತೆ, ನಿಮಗೆ ತೊಂದರೆ ಆಗತ್ತೆ ಅಂತಲೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಆ ಪ್ರವೃತ್ತ ಕರ್ಮಗಳಿಗೆ ಅವರು ಬೇಡಿದಂತೆ ಸ್ವರ್ಗಾದಿ ಫಲವನ್ನು ಕೊಡ್ತಾ ಇದ್ದಾರೆ. ಇದು ಯಾಕೆ ಹೇಳಿದರು? ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕಾಗಿದ್ದರೆ ಸ್ವರ್ಗ ಇದು ಯಾಗ ಮಾಡು ಯಾಕೆ ಹೇಳಿದರು ಅಂತ ಹೇಳಿದರೆ, ಈ ಸಾಮಾನ್ಯ ಜನರಿಗೆ ಕರ್ಮದಲ್ಲಿ ಅಭಿರುಚಿ ಹುಟ್ಟೋದಕ್ಕಾಗಿ, ನಮಗೆ ಹೇಗೆ ಸಣ್ಣ ಮಕ್ಕಳಿಗೆ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅವನಿಗೇನು ಮಾಡ್ತೇವೆ ನಾವು 5 ಸ್ಟಾರ್ ಚಾಕ್ಲೇಟ್ ಕೊಡ್ತೇವೆ. ಮೊದಲನೇ ದಿನ ಕೊಡ್ತೇವೆ, 1 ದಿನ ಕೊಡ್ತೇವೆ, 2 ದಿನ ಕೊಡ್ತೇವೆ, 1 ತಿಂಗಳ ದಿನ ಕೊಡ್ತೇವೆ. ತಿಂಗಳಾದ ಮೇಲೆ ಅವನು ಹೋಗೋದಕ್ಕೆ ಅಭ್ಯಾಸ ಆಗುತ್ತೆ, ಆವಾಗ ಚಾಕ್ಲೇಟ್ ಕೊಡೋದು ನಿಲ್ಲಿಸ್ಬಿಡ್ತೇವೆ. ಹಾಗೆ ನಮಗೆ ಭಗವಂತನಲ್ಲಿ ನಿಷ್ಕಾಮವಾದಂತಹ ಒಂದು ಭಕ್ತಿ ಬರುವುದಕ್ಕಾಗಿ, ನಮಗೆ ಒಬ್ಬರಲ್ಲಿ ಒಂದು ಭಕ್ತಿ ಬರಬೇಕು, ಒಂದು ವಿಶ್ವಾಸ ಬರಬೇಕು ಅಂತ ಹೇಳಿದರೆ ಅವರಲ್ಲಿ ನಾವು ಏನೋ ಒಂದು ದೊಡ್ಡ ಮಹಿಮೆ ಕಾಣಬೇಕು. ಕಂಡರೆ ಹೊರತು ನಮಗೆ ಅವರಲ್ಲಿ ಒಂದು ಭಕ್ತಿ ಬರೋದಿಲ್ಲ. ಉದಾಹರಣೆಗೆ ನಮ್ಮ ವಿದ್ಯಾಸಾಗರ ಮಾಧವ ತೀರ್ಥರಿದ್ದಾರೆ. ವಿದ್ಯಾಸಾಗರ ಮಾಧವ ತೀರ್ಥರಲ್ಲಿ ಭಕ್ತಿ ಮಾಡುವವರು ಅನೇಕ ವಿಧ. ನೀವೆಲ್ಲರೂ ಸ್ವಾಮಿಗಳಲ್ಲಿ ಶ್ರೀಗಳಲ್ಲಿ ಏನೂ ಅಪೇಕ್ಷೆ ಪಡದೆ ಪಾಠಕ್ಕಾಗಿ ಭಕ್ತಿ ಮಾಡಿ ಅವರಲ್ಲಿ ಪಾಠವನ್ನು ಕಲಿತಾ ಇದ್ದೀರಿ. ಕೆಲವರು ಬರ್ತಾರೆ, ಸ್ವಾಮಿ ನಮ್ಮ ಮಕ್ಕಳಾಗಿಲ್ಲ ಅಂತ ಕೇಳ್ತಾರೆ, ಅವ್ರಿಗೆ ಕಾಯಿ ಮಂತ್ರಿಸ್ಕೊಡ್ತಾರೆ, ಕಾಯಿ ಮಂತ್ರಿಸ್ಕೊಟ್ಟಿದ್ದರು, ಮಕ್ಕಳಾದ ಮೇಲೆ ಅವ್ರು ಬಂದು ಸ್ವಾಮಿಗಳ ಹತ್ರ ಬಂದು ನಮಸ್ಕಾರ ಮಾಡಿ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ಆಶೀರ್ವಾದ ಮಕ್ಕಳಾಗಿದ್ದಾರೆ, ಆ ಮಗುವನ್ನು ಸ್ವಾಮಿಗಳ ಕಾಲತ್ರ ಮಲಗಿಸಿಟ್ಟು ಆಶೀರ್ವಾದ ತೊಗೊಂಡು ಹೊಟ್ಟೋಗ್ತಾರೆ. ಅವರ ಭಕ್ತಿ ಏನು? ಅಷ್ಟೇ. ಅವರ ಕರ್ಮ ಅದು ಪ್ರವೃತ್ತ ಕರ್ಮ, ಅದು ಅಷ್ಟೇ.
ಆ ಪ್ರವೃತ್ತ ಕರ್ಮ ಅವರಿಗೆ ಏನು ಅಪೇಕ್ಷೆ ಪಟ್ಟಿದ್ದರೂ ಅದು ಆಯ್ತಾದ ಕಾರಣ ವಿದ್ಯಾಸಾಗರ ಮಹಾತೀರ್ಥರಲ್ಲಿ ಅಲ್ಲಿಯವರೆಗೆ ಭಕ್ತಿ, ಮತ್ತು ಅವರಿಗೆ ಆಮೇಲೆ ಮತ್ತು ಏನಾದರೂ ಕಷ್ಟ ಬಂದ್ರೇ ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ. ಆ ರೀತಿಯಾಗಿ ನಮಗೆ ಇಲ್ಲಿ ಆ ಪ್ರವೃತ್ತ ಕರ್ಮ ಯಾಕೆ, ಕೆಲವರು ಒಂದು ಸಲ ಬಂದು ಸ್ವಾಮಿಗಳ ಮಹಿಮೆ ನೋಡಿ ಓ ಸ್ವಾಮಿಗಳು ಮಹಾನುಭಾವರಪ್ಪ ಅಂಥೇಳಿ ಅವರ ನಿಜವಾದ ಶಿಷ್ಯರಾಗಿ ಅವರಲ್ಲಿ ಏನೂ ಅಪೇಕ್ಷೆ ಪಡದೆ ಪಾಠದಲ್ಲಿ ತೊಡಗೋದು, ಅವರಲ್ಲಿ ಭಕ್ತಿ ಮಾಡೋದು ಮಾಡ್ತಾರೆ. ಆ ರೀತಿಯಾಗಿ ಇಲ್ಲಿ ಪ್ರವೃತ್ತ ಕರ್ಮವನ್ನು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ನಿವೃತ್ತ ಕರ್ಮದಲ್ಲಿ ನಿರ್ವ್ಯಾಜವಾದ ನಿರ್ನಿಮಿತ್ತವಾದ ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದಂತಹ ಭಕ್ತಿ ಭಗವಂತನಲ್ಲಿ ಹುಟ್ಟುವುದಕ್ಕಾಗಿ ಆ ಪ್ರವೃತ್ತ ಕರ್ಮವನ್ನು ಹೇಳಿದ್ದಾರೆ ಹೊರತು ಪ್ರವೃತ್ತ ಕರ್ಮವೇ ಪರಮಾವಧಿ ಅಲ್ಲ. ಪ್ರವೃತ್ತ ಕರ್ಮ ಕೇವಲ ಅಭಿರುಚಿ, ಭಗವಂತನಲ್ಲಿ ಭಕ್ತಿ ಹುಟ್ಟುವುದಕ್ಕಾಗಿ ಭಗವಂತನ ಜ್ಞಾನ ಪಡೆಯುವುದಕ್ಕಾಗಿ ಅದು ಹೇಳಿರೋದೇ ಹೊರತು ಕೇವಲ ಪ್ರವೃತ್ತ ಕರ್ಮವೇ ಪ್ರಧಾನವಲ್ಲ, ಅದೇ ಮುಖ್ಯವಲ್ಲ ಅಂಥೇಳಿ ಹೇಳ್ತಾ, ಇಂತಹ ನಿವೃತ್ತ ಕರ್ಮವನ್ನು ಯಾರಾದರೂ ಮಾಡ್ತಾರೋ ಅವರನ್ನು ಭಗವಂತ ಮೆಚ್ಚುತ್ತಾನೆ, ಅಂಥವರಿಗೆ ಭಗವಂತ ಪ್ರೀತಿಪಾತ್ರನಾಗ್ತಾನೆ ಅಂತ ಹೇಳ್ತಾ, ಈ ರೀತಿಯಾಗಿ ನಿವೃತ್ತಾತ್ಮ ಅನಿವೃತ್ತಾತ್ಮ ಎಂಬುವಂತಹ ಈ ಎರಡು ಹೆಸರುಗಳಿಗೂ ಪ್ರಭೇದಗಳ ವಿಷಯವನ್ನು ಹೇಳ್ತಾ, ನಾವು ಸ್ವಾಮಿಗಳು ಬೃಹತಿ ಸಹಸ್ರವನ್ನು ಇಟ್ಟುಕೊಂಡು ಪಾಠವನ್ನು ಹೇಳ್ತಾ ಇದ್ದರು ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದಂತೆ ಸ್ವಾಮಿಗಳು ಏನೇನು ಗ್ರಂಥಗಳನ್ನು ಇಟ್ಟುಕೊಂಡು ರೆಫರ್ ಮಾಡಿ ಹೇಳ್ತಾ ಇದ್ರೋ ನಾನು ಕೂಡ ಅದೇ ಗ್ರಂಥಗಳನ್ನು ಇಟ್ಟುಕೊಂಡು ಯಥಾಮತಿ ಯಥಾಶಕ್ತಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಬೃಹತಿ ಸಹಸ್ರದಲ್ಲಿ ನಿವೃತ್ತಾತ್ಮ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ಓಂ ಕೃಣ್ವೈತೆ ತೋಕೇವಾ ಗೋಷು ತನಯೇ ಯದಪ್ಸು ವಿಕ್ರಂದಸಿ ಉರ್ವರಾಸು ಬ್ರವೈತೆ ನಹಿತ್ವಾ ಶೂರೋ ನ ತುರೋ ನ ಧೃಷ್ಣು ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮ ಎಲ್ಲರ ಹತ್ರ ಪುಸ್ತಕವಿದಾದ ಕಾರಣ ಪುಸ್ತಕ ನೋಡ್ತಾ ಫಾಲೋ ಆದರೆ ಈಸಿಯಾಗಿ ನಮಗೆ ಅರ್ಥವಾಗುತ್ತೆ. ಫಸ್ಟು ಪ್ರತಿಪದಾರ್ಥ ತಾತ್ಪರ್ಯ ನೋಡಿದಾಗ ನಮಗೆ ಅದು ಏನು ಸ್ಪಷ್ಟತೆ ಬರುತ್ತೆ. ಇಲ್ಲಿ ತೋಕೆ ಅಂದರೆ ಮಗನಲ್ಲಿ, ಪುತ್ರನಲ್ಲಿ, ತನಗೆ ಅವನ ಕುಡಿಯಲ್ಲಿ ಅಂದರೆ ಅವನ ಮಗನಲ್ಲಿ, ಗೋಷು ಅಂದರೆ ಪಶು ಸಂಪತ್ತಿನಲ್ಲಿ, ಅಪ್ಸು ನೀರು ಮೊದಲಾದವುಗಳಲ್ಲಿ, ಉರ್ವರಾಸು ಅಂದರೆ ಬೆಳೆಗಳಲ್ಲಿ, ಸಸ್ಯ ಸಮೃದ್ಧ ಭೂಮಿಯಲ್ಲಿ, ಕ್ರಂದಸಿ ಅಂದರೆ ಕೂಗಾಡ್ತಾ, ಜನರು ವಿಬ್ರುವೈತೆ ವಿವಾದವನ್ನು ಮಾಡ್ತಾರೆ. ಈ ರೀತಿ ಮತ್ತು ಶೂರಃ ಪರಾಕ್ರಮಿಯಾಗಿದ್ದರೂ ತ್ವಾ ನಿನ್ನನ್ನು ಕುರಿತು ನಹಿ ಯುಯೋಧ ಯುದ್ಧ ಮಾಡುವುದಿಲ್ಲ, ತುರಹ ವೇಗ ಎಷ್ಟೇ ಇದ್ದರೂ ನ ಆಗುವುದಿಲ್ಲ, ಧೃಷ್ಣು ಪರಾಕ್ರಮಿಯಾದರೂ ನ ನಿನ್ನ ಎದುರು ನಿಲ್ಲಲಾರ. ಇದು ಪ್ರತಿಪದಾರ್ಥವಾದರೆ ಈ ಪ್ರತಿಪದಾರ್ಥ ಓದಿದಾಗ ನಮಗೆ ಸ್ವಲ್ಪ ಸರಿಯಾಗಿ ಅರ್ಥ ಆಗೋದಿಲ್ಲ, ಗೊಂದಲವಾಗಿರುತ್ತೆ, ಸ್ಪಷ್ಟತೆ ಇರಲ್ಲ. ಆದರೆ ತಾತ್ಪರ್ಯವನ್ನು ನೋಡಿದಾಗ ನಾವು ಜನರೆಲ್ಲರೂ ಕೂಡ ನಮಗೆ ಮಕ್ಕಳು, ಮೊಮ್ಮಕ್ಕಳು ಮತ್ತು ಎಲ್ಲರೂ ನಾನು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು, ನನ್ನವರೆಲ್ಲರೂ ಚೆನ್ನಾಗಿರಬೇಕು, ನನಗೆ ಒಳ್ಳೆಯ ಭೂಮಿ ಮತ್ತು ಪಶು ಸಂಪತ್ತು ಎಲ್ಲ ರೀತಿಯಾಗಿ ಧನ ಧಾನ್ಯ ಪಶು ಎಲ್ಲ ಸಂಪತ್ತು ಇರಬೇಕು. ಇದಕ್ಕಾಗಿ ನಾವೇನು ಮಾಡ್ತೇವೆ, ಹಾರಾಡ್ತೇವೆ, ಹೋರಾಡ್ತೇವೆ, ಜಗಳಾಡ್ತೇವೆ, ಕೇವಲ ಹೆಣ್ಣು ಹೊನ್ನು ಮಣ್ಣಿಗಾಗಿ. ನಮ್ಮ ಈ ಪ್ರಪಂಚದಲ್ಲಿ ಏನೇನು ಜಗಳಗಳಿದೆ, ಏನೇನು ನಡೀತಾ ಇದೆ, ಇವೆಲ್ಲವೂ ಕೂಡ ಹೆಣ್ಣು ಹೊನ್ನು ಮಣ್ಣು, ಇವಕ್ಕಾಗಿ ನಾವು ಜಗಳಾಡ್ತಾ ಇದ್ದೇವೆ. ಅದರಲ್ಲಿ ಒಂದೊಂದು ಸಲ ಜಗಳಾಡಿ ಕೆಲವರು ಗೆಲ್ಲಿತಾರೆ, ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ಲಿತಾರೆ. ಇವಾಗ ಇಂಡಿಯಾ ಪಾಕಿಸ್ತಾನಿಗೂ ಇವಾಗ ಬಂತು, ಎಲ್ಲಿ ಪಾಕಿಸ್ತಾನಿಗೆ ನಾವು ನೀರು ಬಿಡಲ್ಲ ಅಂತ ಅಂದ ಕೂಡಲೇ ಶುರುವಾಯಿತು, ಯುದ್ಧ ಶುರುವಾಯಿತು. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಈ ಕ್ಷುಲ್ಲಕವಾದ ಇವುಗಳಿಗಾಗಿ ಜಗಳಾಡ್ತಾ ಇರ್ತೇವೆ ಯಾವಾಗಲೂ. ಆದರೆ ಭಗವಂತನ ಜೊತೆಗೆ ಜಗಳಾಡೋರು ಇದ್ದಾರೆ. ಹಿರಣ್ಯಕಶಿಪು, ರಾವಣಾಸುರ, ದುರ್ಯೋಧನ ಇವರೆಲ್ಲರೂ ಇದ್ದಾರೆ. ಆದರೆ
ಭಗವಂತನ ಜೊತೆಗೆ ಯುದ್ಧ ಮಾಡಿ ಗೆದ್ದವರು ಯಾರಿದ್ದಾರೆ ಜಗತ್ತಿನಲ್ಲಿ? ನೀವು ಯಾರ ಕಥೆ ನೋಡಿದ್ರಿ, ಭಾಗವತ, ಭಾರತ, ರಾಮಾಯಣ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ನೀವು ಯಾವ ಯುಗಗಳು ಯಾವ ಪುರಾಣಗಳು ನೋಡಿದರೂ ಕೂಡ ಎಲ್ಲಿ ಭಗವಂತನ ಜೊತೆಗೆ ಯುದ್ಧ ಮಾಡಿ ಗೆದ್ದವನು ಈ ಜಗತ್ತಿನಲ್ಲಿ ಯಾವನೂ ಇಲ್ಲ. ನ ಧೃಷ್ಣಃ ಬಲಾತ್ ಯಾವನೂ ಇಲ್ಲ, ಶೂರನೂ ಇಲ್ಲ. ಎಲ್ಲರೂ ಕೂಡ ಭಗವಂತನ ಜೊತೆಗೆ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಪಲಾಯನ ಮಾಡಿ ಸೋತು ಹೋಗ್ತಾರೆ ಹೊರತು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರನ್ನೂ ಸೋಲಿಸುವವನು ಅವನು ಎಷ್ಟೇ ಬಲವಂತನಾದರೂ ಶೂರನಾದರೂ ವೀರನಾದರೂ ಕೂಡ. ಅದನ್ನೇ ಹೇಳ್ತಾರೆ, ನ ಹಿತ್ವಾ ಶೂರೋ ನ ತುರೋ ನ ಧೃಷ್ಣು. ಯಾವ ಶೂರನು ನಿನಗೆ, ಹೇ ಸ್ವಾಮಿ ಭಗವಂತನೇ, ಎದುರಾಳು ಇಲ್ಲ, ನಿನಗೆ ಎದುರಾಗಿ ನಿಲ್ಲುವವನು ಯಾವನೂ ಇಲ್ಲ. ನಿನಗೆ ಎದುರಾಗಿ ನಿಲ್ಲುವವನು ಅವನು ಎಷ್ಟೇ ವೇಗ ಪರಾಕ್ರಮಿಯಾಗಿದ್ದರೂ ನಿನ್ನ ಎದುರು ನಿಲ್ಲಕ್ಕೆ ಸಾಧ್ಯವಿಲ್ಲ. ಅವನು ಎಷ್ಟೇ ಬಲವಂತನಾದರೂ ಕೂಡ ನಿನ್ನ ಎದುರಿಗೆ ನಿಲ್ಲುವವನು ಯಾರೂ ಇಲ್ಲ. ನಿವೃತ್ತಃ ಆತ್ಮ ಪ್ರತಿಭಟಃ ಯಸ್ಮಾತ್ ಸಹ ನಿವೃತ್ತಾತ್ಮ. ವ್ಯುತ್ಪತ್ತಿಯಿಂದ ನಿವೃತ್ತಾತ್ಮ ಅಂತ ಹೇಳಿದರೆ ಭಗವಂತನ ಎದುರಿಗೆ ನಿಲ್ಲುವವನು ಶೂರನು ಯಾವನೂ ಇಲ್ಲ. ಎಂಥವನು ಭಗವಂತನ ಎದುರಿಗೆ ನಿಲ್ಲದೇ ಇರುವವನು ಭಗವಂತ. ಆದ ಕಾರಣ ನಿವೃತ್ತಾತ್ಮ. ಹಿರಣ್ಯಕಶಿಪು ಎಷ್ಟು ಬಲವಂತ, ದುರ್ಯೋಧನ ಎಷ್ಟು ಬಲವಂತ, ರಾವಣಾಸುರ ಒಬ್ಬರೇ ಎಷ್ಟು, ಹಿರಣ್ಯಾಕ್ಷ, ಇವರೆಲ್ಲರೂ ಕೂಡ ಅತ್ಯಂತ ಬಲಿಷ್ಠರಾಗಿ ವರವನ್ನು ಪಡೆದವರು, ಬ್ರಹ್ಮ ರುದ್ರಾದಿಗಳಿಂದ ವರವನ್ನು ಪಡೆದು ಇದ್ದರೂ ಕೂಡ ಯಾರೂ ಕೂಡ ಭಗವಂತನ ಎದುರಿಗೆ ನಿಂತು ಗೆಲ್ಲುವವರು ಯಾರೂ ಇಲ್ಲ. ಆದ ಕಾರಣ ಭಗವಂತ ನಿವೃತ್ತಾತ್ಮ ಅಂತ ಹೇಳಿ ಬೃಹತಿ ಸಹಸ್ರದಲ್ಲಿ ಹೇಳಿದ್ದಾರೆ ಅಂತ ಹೇಳ್ತಾ, ನಿನ್ನೆ ಇವತ್ತು ನಾವು ನಿವೃತ್ತಾತ್ಮ ಎಂಬುವ ಒಂದು ಪದವನ್ನು, ನಾಮವನ್ನು, ವಿವರಣೆಯನ್ನು ಈ ಪುಸ್ತಕಗಳು ಇಟ್ಟುಕೊಂಡು ಫಲಿಮಾರು ಸ್ವಾಮಿಗಳು, ಫಲಿಮಾರು ಭಟ್ಟದವರು ಹಾಕಿದ್ದು ಬೃಹತಿ ಸಹಸ್ರ ಮತ್ತು ಸತ್ಯಸಂಧರ ಇದು ಎಲ್ಲವನ್ನು ಇಟ್ಟುಕೊಂಡು ಯಥಾಮತಿ ಯಥಾ ಯೋಚಿತ ಇದಾಗಿ ಹೇಳಿದ್ದಾಗಿದೆ ನಿವೃತ್ತಾತ್ಮ ಎಂಬುದು. ನಾಳೆ ಇನ್ನು ಸಂವೃತಃ ಎಂಬುವಂತಹ ನಾಮವನ್ನು ಹೇಳೋದಾಗತ್ತೆ. ನಾನು ನಿನ್ನೆ ಹೇಳಿದಂತೆ ಎಲ್ಲರಿಗೂ ಕೂಡ ದ್ವಾದಶಿ ಪಾಠ ಇರೋದಿಲ್ಲ ಮತ್ತು ಪಾಡ್ಯಮಿ ಇರೋದಿಲ್ಲ. ನಾಡದ್ದು ತ್ರಯೋದಶಿ ದಿನ ಅಂದರೆ ಶುಕ್ರವಾರ ಭಾನುವಾರ ಬೆಳಗ್ಗೆ ಯಥಾಪ್ರಕಾರವಾಗಿ 8 ಗಂಟೆಗೆ ಪಾಠ ಇರುತ್ತೆ ಅಂತ ಹೇಳ್ತಾ, ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಸೀತಾಪತಿ ಶ್ರೀ ಮೂಲ ವೀರರಾಮಚಂದ್ರನಿಗೆ ಸಮರ್ಪಣೆ ಮಾಡ್ತಾ, ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.